5 ಗಂಟೆಯಿಂದಲೂ ಕೂಡ ಡಿಬೇಟ್ ಅನ್ನ ಮಾಡ್ತಾ ಇದೀವಿ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಬರ್ತಾ ಇದೀವಿ. ಈಗ ಇನ್ನೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ಹಿಡಿದು ಅದನ್ನು ವಿಚಾರವನ್ನು ಕೂಡ ಚರ್ಚೆಗೆ ತರೋಣ. ಕರ್ನಾಟಕ ಫಲಿತಾಂಶ ಫಿನಿಕ್ಸ್ ನಂತೆ ಜೆಡಿಎಸ್ ಕೂಡ ಪುಟದೆದ್ದಿದೆ. ಈಗ ಒಂದು ರೀತಿ ಮತ್ತೊಮ್ಮೆ ರಾಜಕೀಯವಾಗಿ ಜೀವ ಸಿಕ್ಕಂಗಾಗಿದೆ ಅವರಿಗೆ. ಹಳೆ ಮೈಸೂರು ಹವಾ. ಸೊ ಒಕ್ಕಲಿಗ ಕೋಟೆಗೆ ದಳಪತಿಯೇ ಬಾಸ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್ ದೋಸ್ತಿ ಫಸಲು ಅದ್ದೂರಿಯಾಗಿ ಆಗಿದೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಕೈ ಕಹಳೆಯನ್ನ ಮೊಳಗಿಸಿದೆ. ಕಲ್ಯಾಣ ಕರ್ನಾಟಕ ಅಂತೂ ಫುಲ್ ಕ್ಲೀನ್ ಸ್ವೀಪ್ ಅವರದ್ದು. ಬೀದರು, ಗುಲ್ಬರ್ಗ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಪ್ ಟು ದಾವಣಗೆರೆವರೆಗೂ ಕಂಟಿನ್ಯೂಸ್ ಆಗಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಮಿಸ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಇನ್ನು ಜೆಡಿಎಸ್ ಮುಗಿದೇ ಹೋಯ್ತು ಅಂತ ಭವಿಷ್ಯವನ್ನ ಹೇಳಿದಂತ ವಿರೋಧಿಗಳು ಏನಿದ್ರು, ಸೊ ವಿರೋಧಿಗಳ ತಂತ್ರವನ್ನ ಮಕಾಡೆ ಮಲಗಿಸಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಸೊ ಬಿಜೆಪಿ ಜೊತೆಗೆ ದೋಸ್ತಿಗೆ ಜೈ ಅಂತ ಹೇಳಿ ಲೈಫ್ ಲೈನ್ ಅನ್ನ ಈಗ ಪಾರ್ಟಿ ಪಡ್ಕೊಂಡಿದೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ನಾನೇ ದಳಪತಿ, ನಾನೇ ಅಧಿಪತಿ. ವಿಧಾನಸಭೆ ಸೋಲಿನಿಂದ ಜೆಡಿಎಸ್ ಕಂಗೆಟ್ಟಿತ್ತು. ಆಕ್ಚುಲಿ 19 ಸೀಟ್ಗಳಿಗೆ ಬಂದು. ಸೊ ಈಗ ಒಂದ್ ರೀತಿಯಾಗಿ ಫುಲ್ ಜೋಶ್ ಸಿಕ್ಕಿದೆ ಅವರಿಗೆ. ಹಳೆ ಮೈಸೂರಿನಲ್ಲಿ ಬಿಜೆಪಿ ಗೆಲ್ಲೋಕ್ಕೂ ಕೂಡ ಜೆಡಿಎಸ್ನ ಪಾತ್ರ ಬಹುದೊಡ್ಡದಾಗಿದೆ. ಜೆಡಿಎಸ್ ಇಲ್ಲದೇನೆ ಬಿಜೆಪಿ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲೋದು ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಜೆಡಿಎಸ್ನ ಪಾತ್ರ ಬಿಜೆಪಿಗೆ ಬಹಳ ದೊಡ್ಡದಾಗಿ ಸಿಕ್ಕಿದೆ ಹಳೆ ಮೈಸೂರು ಭಾಗದಲ್ಲಿ. ಇಲ್ಲಾಂದ್ರೆ ಈ 17 ನಂಬರ್ಸ್ಗಳು ಕೂಡ ಅವರಿಗೆ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಅಲ್ಲಿ 11-12ಕ್ಕೆ ಬಂದು ಕೂತ್ಕೊಳ್ತಾ ಇದ್ರೇನೋ ಜೆಡಿಎಸ್ ಇಂಡಿಪೆಂಡೆಂಟ್ ಹೋಗಿದ್ರೆ. ಜೆಡಿಎಸ್ಗೂ ಕೂಡ ಅಷ್ಟೇ ಗೆಲ್ಲಕ್ಕೆ ಮಂಡ್ಯದಲ್ಲಿ ಸುಲಭವಾಗ್ತಾ ಇತ್ತೇನೋ, ಆದರೆ ಕೋಲಾರದಲ್ಲಿ ಏನಾಗ್ತಾ ಇತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೆಡಿಎಸ್ಗೆ ಬಿಜೆಪಿ ಕಡೆಯಿಂದನೂ ಲಾಭ ಇದೆ ಕೋಲಾರ ಕಡೆಗೆ. ಸೊ ಇನ್ನೊಂದು ಕಡೆಗೆ ಹೋಗೋಣ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಶಕ್ತಿಯುತ ಲೀಡರ್ಸ್ಗಳು ಇಬ್ಬರು ನಾಯಕರ ಗೇಮ್ ಪ್ಲಾನ್ ಅನ್ನು ಚೇಂಜ್ ಮಾಡಿದ್ದು ಬಿಜೆಪಿ ಜೆಡಿಎಸ್ನ ದೋಸ್ತಿ. ಕಲ್ಯಾಣ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಕ್ಸಸ್ ಆದರು. ಆದರೆ ಹಳೆ ಮೈಸೂರು ಭಾಗದಲ್ಲಿ 2 ಸೀಟ್ ಗೆದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಫೇಲ್ಯೂರ್ ಆದರು. ವಿಧಾನಸಭೆಯಲ್ಲಿದ್ದಂಥ ಜಾತಿ ಸಮೀಕರಣ ಲೋಕಸಭೆಯಲ್ಲಿ ಕೈ ಕೊಟ್ಟಿದ್ದು ಯಾಕೆ ಅನ್ನುವಂಥದ್ದು ಈಗ ಮುಖ್ಯ. ಹಳೆ ಮೈಸೂರಿನಲ್ಲಿ ಯಾರ್ಯಾರಿಗೆ ಎಷ್ಟು ಸೀಟ್ ಬಂತು ಅಂತ ನೋಡ್ಬಿಡೋಣ ಕ್ವಿಕ್ ಆಗಿ. ಹಳೆ ಮೈಸೂರು ಭಾಗದಲ್ಲಿ 12 ಲೋಕಸಭಾ ಕ್ಷೇತ್ರಗಳು ಬಿಜೆಪಿ ಜೆಡಿಎಸ್ ಜೋಡಿಗೆ ಹೆಚ್ಚು ಲಾಭ ಆಯ್ತಲ್ಲಿ. ಸಿದ್ದರಾಮಯ್ಯ ಡಿ ಕೆ ಶಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಒಂದು ಬಿಗ್ ಲಾಸ್ ಹಳೆ ಮೈಸೂರು ಭಾಗದಲ್ಲಿ. ಆಕ್ಚುಲಿ ಉತ್ತರವನ್ನು ಕೊಡಬೇಕು ಅದಕ್ಕೆ. 10 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಗೆದ್ದಿದೆ. ಹಳೆ 2 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ಗೆ ಗೆಲುವಾಗಿದೆ. ಒಂದು ಚಾಮರಾಜನಗರ, ಇನ್ನೊಂದು ಹಾಸನ. ಇವೆರಡು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ಗೆ ಗೆಲುವಾಗಕ್ಕೆ ಸಾಧ್ಯ ಆಗಿದ್ದು ಹಳೆ ಮೈಸೂರು ಕಡೆಗೆ ಬರೋದಾದ್ರೆ. ಜೆಡಿಎಸ್ನಿಂದ ಬಿಜೆಪಿಗೆ ಲಾಭವಾದಂಥ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ ಅದನ್ನು ಕೂಡ. ಸೊ ಮೈಸೂರು ಯದುವೀರ್ ಅವರಿಗೆ ಅಲ್ಲಿ ಲಾಭವಾಯಿತು. ಜೆಡಿಎಸ್ನಿಂದ ಇದು ಬಿಜೆಪಿಗೆ ಲಾಭವಾದಂಥ ಕ್ಷೇತ್ರ ಮೈಸೂರಿನಲ್ಲಿ. ಇಲ್ಲದಿದ್ರೆ ವೆರಿ ಟಫ್ ಆಗಿರೋದು ಈ ಬಾರಿ ಮೈಸೂರಿನಲ್ಲಿ. ಕಾರಣ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಸಿದ್ದರಾಮಯ್ಯನವರು. ಹಾಗಾಗಿ ಆ ಮಾರ್ಜಿನ್ ನಿಮಗೆ 1,39,262. ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಗೆದ್ದಾಗಲೂ ಕೂಡ ಅವರು ದೇವೇಗೌಡರಿಗೆ ಹೇಳ್ತಾ ಇದ್ರು, ದೇವೇಗೌಡರು ಇದ್ದರೆ ನನಗಾಗ್ತಾ ಇರಲಿಲ್ಲ ಅಂತ ಹೇಳಿ. ಸೊ ಆ ಮಾತುಗಳನ್ನು ಅವರು ಕೂಡ ಆಡಿದ್ದಾರೆ. ಸೊ ಇನ್ನೊಂದು ಕಡೆಗೆ ಬೆಂಗಳೂರು ಗ್ರಾಮಾಂತರ ವಿಚಾರಕ್ಕೆ ಬರೋದಾದರೆ ಅಲ್ಲೂ ಕೂಡ ಜೆಡಿಎಸ್ ಇಲ್ಲದೆ ಇಲ್ಲಿ ಬಿಜೆಪಿ ಗೆಲ್ಲೋದು ಬಹು ಕಷ್ಟ ಆಗಿರೋದು. ಕಾರಣ ಕಳೆದ ಬಾರಿ ಡಿ ಕೆ ಸುರೇಶ್ ಅವರು ಗೆಲ್ಲಕ್ಕೂ ಕೂಡ ಕಾರಣ ಆಗಿದ್ದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಇದ್ದಿದ್ದರಿಂದ ಸುರೇಶ್ ಅವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ಜೆಡಿಎಸ್ನಿಂದಾಗಿ ನನಗೆ ವೋಟ್ಗಳು ಜಾಸ್ತಿ ಬಂದಿದೆ ಅನ್ನುವಂಥದ್ದನ್ನು 2019ನಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಗೆಲುವನ್ನು ಸಾಧಿಸೋದಕ್ಕೂ ಕೂಡ ಕಾರಣವಾಗಿದ್ದು ಜೆಡಿಎಸ್. ಕಾರಣ ಸುಧಾಕರ್ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ, ಜೆಡಿಎಸ್ ಇಲ್ಲದೆ ಇದ್ದರೆ ಕಷ್ಟ ಆಗಿರೋದ್ರಲ್ಲಿ ಒಕ್ಕಲಿಗ ವೋಟ್ಗಳನ್ನು ಕನ್ಸೋಲ್ಟ್ ಮಾಡೋಕ್ಕೆ ಈ ಬಾರಿ ಅಂತ ಹೇಳಿ. ಬಹಳ ಪ್ಲಸ್ ಪಾಯಿಂಟ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಸುಧಾಕರ್ ಅವರಿಗೂ ಕೂಡ ಜೆಡಿಎಸ್ಗೆ ಹೆಂಗೆ ರೀಬರ್ತ್ ಅಂತ ಹೇಳ್ಬೋದು ರಾಜಕೀಯದಲ್ಲಿ, ಹಾಗೆ ಸುಧಾಕರ್ ಅವರಿಗೂ ಕೂಡ ರಾಜಕೀಯವಾಗಿ ರೀಬರ್ತ್ ಸಿಕ್ಕಿದ್ದು ಚಿಕ್ಕಬಳ್ಳಾಪುರದ ಮೂಲಕವಾಗಿ. ತುಮಕೂರಿಗೆ ವಿ ಸೋಮಣ್ಣ ಅವರಿಗೆ ಬಹುದೊಡ್ಡದಾಗಿ ರಾಜಕೀಯ ಮತ್ತೆ ಪುನರುಜ್ಜೀವನ ಸಿಕ್ಕಿರುವಂಥದ್ದು. 2 ಕ್ಷೇತ್ರಗಳಲ್ಲಿ ನಿಂತು ಸೋತ್ಬಿಟ್ರು, ಏನು ಮಾಡೋದು ಅಂತೇಳಿ ಆಗಿದ್ರು. ಕೊನೆಗೆ ಒಂದು ರಿಸ್ಕ್ ತೆಗೆದುಕೊಂಡು ತುಮಕೂರಿಗೆ ನಿಂತ್ಕೊಂಡ್ರು. ದೇವೇಗೌಡರು ಹೋಗದೆ ಇದ್ದಿದ್ರೆ ಸೋಮಣ್ಣ ಅವ್ರಿಗೂ ಕೂಡ ಬಲು ಕಷ್ಟ ಆಗಿರೋದು. ಸೋಮಣ್ಣ ಅವ್ರು ಗೆದ್ದಿದ್ದಾರೆ ಅಂದರೆ ಅದಕ್ಕೆ ದೇವೇಗೌಡರೇ ಕಾರಣ. ಹಾಗಾಗಿ ಜೆಡಿಎಸ್ಗೆ ಆ ಕ್ರೆಡಿಟ್ ಹೋಗೋದೆ ತುಮಕೂರಲ್ಲಿ. ಚಿತ್ರದುರ್ಗಕ್ಕೆ ಹೋಗೋಣ. ಅಗೇನ್ ಚಿತ್ರದುರ್ಗದಲ್ಲೂ ಕೂಡ ಈ ಬಾರಿ ಕಷ್ಟ ಅಂತ ಹೇಳ್ಕೊಳ್ತಾ ಇದ್ರು. ಕಾಂಗ್ರೆಸ್ ಸುಲಭವಾಗಿ ಸೀಟನ್ನು ಗೆದ್ದು ಬಿಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೂಡ ಇತ್ತು. ಆದರೆ ಅಲ್ಲಿ ಅಗೇನ್ ಅವರಿಗೆ ಲಾಭವಾಗಿ ತಂದುಕೊಟ್ಟಿದ್ದು ಜೆಡಿಎಸ್ನ ವೋಟ್ಸ್ಗಳು, ಒಕ್ಕಲಿಗ ವೋಟ್ಸ್ಗಳು ಅಲ್ಲಿಗೆ ತಂದುಕೊಟ್ಟಿತ್ತು ಚಿತ್ರದುರ್ಗದಲ್ಲಿ. ಅದರ ಜೊತೆಗೆ ಬಿಜೆಪಿಯಿಂದ ಜೆಡಿಎಸ್ಗೆ ಲಾಭವಾದಂಥ ಕ್ಷೇತ್ರಗಳನ್ನು ಕೂಡ ನೋಡ್ಬಿಡೋಣ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಓಟೇ ಇಲ್ಲ ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ 1 ಲಕ್ಷದವರೆಗೂ ಕೂಡ 1.5 ಲಕ್ಷ ವೋಟ್ಸ್ಗಳು ಅಲ್ಲಿ ಬಿಜೆಪಿ ವೋಟ್ಸ್ಗಳಿದೆ. ಸೊ ಹಾಗಾಗಿ ಅವ್ರ ಮಾರ್ಜಿನೇ 2 ಲಕ್ಷ, ಈಗ 84,000 ಇದೆ. ಇನ್ನು ಕೋಲಾರದಲ್ಲೂ ಸಹ ಬಿಜೆಪಿಯ
ಬೆಂಬಲ ಅಲ್ಲಿ ಸರಿಯಾಗಿ ಸಿಗ್ತಿರ್ಲಿಲ್ಲ ಅಂದ್ರೆ ಕೋಲಾರದಲ್ಲಿ JDS ಗೆಲ್ಲೋದು ಕೂಡ ಕಷ್ಟ ಆಗಿರೋದು. ಈ ವಿಚಾರದಲ್ಲಿ ಡಿಬೇಟಿಗೆ ಹೋಗೋಣ. ಮೊದಲು ಶಂಕರ್ ಶೆಟ್ಟಿಯಿಂದನೇ ಆರಂಭ ಮಾಡ್ತೀನಿ. ಶಂಕರ್ ಶೆಟ್ಟಿ ಸರ್, ಎರಡೂ ಕಡೆಯೂ ಕೂಡ ಲಾಭ ಇದೆ. ಕಾಂಗ್ರೆಸ್ JDS ಜೊತೆಗೆ ಮೈತ್ರಿ ಇದ್ದಾಗ ಈ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ಳಿಲ್ಲ, JDS ಕೂಡ ಪಡ್ಕೊಳ್ಳಿಲ್ಲ. ಬಟ್ ಬಿಜೆಪಿ ಮತ್ತು JDS ಮೈತ್ರಿ ಆದಾಗ ಈ ಲಾಭ ಸಹಜವಾಗಿ ಬಿಜೆಪಿಗೂ ಸಿಗ್ತಾ ಇದೆ, JDSಗೂ ಸಿಗ್ತಾ ಇದೆ. DK ಶಿವಕುಮಾರ್ ಎಷ್ಟು ಪ್ರಬಲವಾಗಿದ್ದಾರೆ. ಕಳೆದ ಬಾರಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದಾಗ ಒಕ್ಕಲಿಗರು ಕೈ ಹಿಡ್ಕೊಂಡ್ರು, ಅವ್ರಿಗೆ ಓಟನ್ನು ಕೊಟ್ಟರು. ಸಿದ್ದರಾಮಯ್ಯವ್ರು ನಿಲ್ತೀನಿ ಅಂದಾಗ ಆ ಕಡೆಗೆ ಮುಸ್ಲಿಮ್ಸ್ ಓಟ್ಸ್ ನಿಂತ್ಕೊಂಡ್ರು, ಕುರುಬಾ ನಿಂತ್ಕೊಂಡ್ರು, ಎಲ್ಲರೂ ನಿಂತ್ಕೊಂಡ್ರು. ಆದರೆ ಈಗ ಯಾಕಾಗಲಿಲ್ಲ ಲೋಕಸಭೆಯಲ್ಲಿ? ಇದು ನೋಡಿ ಆ್ಯಕ್ಚುಲಿ ವೆರಿ ಗುಡ್ ಮೂವ್ ಆಗಿರೋದು JDSನವ್ರದ್ದು. ಆ್ಯಕ್ಚುಲಿ ಫಸ್ಟಿಗೆ ಇದನ್ನು ಅಪ್ರೋಚ್ ಮಾಡಿದ ಅವರಾಗಿ ಬರಲಿಲ್ಲ ಕಡಿಮೆ ನಂಗೆ ಗೊತ್ತ ಮಟ್ಟಿಗೆ. ಅದು ನಿಮ್ಮ ಗೋವಾ ಚೀಫ್ ಮಿನಿಸ್ಟರ್ ಮುಖಾಂತರ ಈ ಬೆಳವಣಿಗೆ ನಡೆದದ್ದು. ಆ್ಯಕ್ಚುಲಿ ಗೋವಾ ಪ್ರಮೋದ್ ಸಾವಂತ್ ಮುಖಾಂತರ ನಡೆದದವರು ನಾವೆಲ್ಲ ಫೋಟೋ ನೋಡಿದ್ದೇವೆ ಎಲ್ಲ ಆಯ್ತು. ಅದು ಫ್ಯಾಕ್ಟ್. ಮತ್ತೇನು ಗೊತ್ತಾ, ನಾನೊಬ್ಬರು JDS ಲೀಡರ್ ಹತ್ರ ಕೇಳಿದೆ, ನಿಜವಾಗಿ ಒಂದು ಯಾಕೆ ನೀವು ಸೆಕ್ಯುಲರ್ ದೇವೇಗೌಡರು ಯಾವಾಗಲೂ ನನ್ನ ಆ್ಯಕ್ಚುಲಿ ಅವ್ರು ಚೀಫ್ ಮಿನಿಸ್ಟರ್ ಆಗಲೂ ಕಾಣಲಿಕ್ಕೆ ಮುಸ್ಲಿಂ ಓಟು, ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಮುಸ್ಲಿಂ, ಬಿಕಾಸ್ ರಾಮ ಮಂದಿರ ಇದ್ದಾದ್ರೆ ಅದು ರಾಮ ಮಂದಿರ ಅಯೋಧ್ಯೆ ಇದಿತ್ತಲ್ಲ, ಸಾರಿ ಜಮ್ಮ ಮಸೀದಿದು ಬಾಬ್ರಿ ಮಸೀದಿ ದುರಂತದಿಂದಾಗಿ ಕನ್ಸಿಕ್ಯೂಟಿವ್ ಆಗಿ ಅಸೆಂಬ್ಲಿ ಎಲೆಕ್ಷನ್ ಇತ್ತು, ಪಾರ್ಲಿಮೆಂಟ್ ಎಲೆಕ್ಷನ್ ಎರಡರಲ್ಲಿಯೂ ಗೆಲ್ತಾರೆ. ಕಾಂಗ್ರೆಸ್ ಅವರು ಹೀನಾವಾಗಿ ಮುಸ್ಲಿಮ್ನವರು ಮುಸ್ಲಿಮ್ನವರು ಕೈ ಬಿಟ್ಟುಬಿಟ್ರೆ ಮತ್ತೆ ಹೇಳೋರು. ಈ ಸಲ ಬೆಸ್ಟ್ ಒಂದು ಎಕ್ಸಾಮ್ ಹೇಳ್ತಾರೆ, ಇವರು ಅದು ಯಾಕೆ ಹೇಳಿದೆ ಅಂತ ಅದಕ್ಕೆ ಬರ್ತೀನಿ ನಾನು. ನಮಗೆ ಮುಸ್ಲಿಮ್ಸ್ ಓಟ್ ಮೇಲೆ ನಾವು ನಂಬಿಕೆ ಇಟ್ಟು, ಬಟ್ ಈ ಸಲ ಶೆಟ್ಟರೆ ಈ ಎಲೆಕ್ಷನ್ ಮುಸ್ಲಿಮ್ಸ್ ನಮಗೆ ಓಟೇ ಮಾಡಿಲ್ಲ ಎಲ್ಲ ಕಡೆಯಲ್ಲೂ. ಒಂದು ಎಕ್ಸೆಪ್ಟ್ 2-3 ಕ್ಷೇತ್ರ ಎಲ್ಲಿ ಕಾಂಗ್ರೆಸ್ ವಿನ್ ಆಗೋದಿಲ್ಲ ಅಂತ ಗೊತ್ತಿತ್ತಾ. ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣ, ಇದು ನಿಮ್ಮ ಕೆಲವು ಕ್ಷೇತ್ರಗಳು ಅಂಥ ಕ್ಷೇತ್ರಗಳಲ್ಲಿ ಮಾತ್ರ ವಿನ್ ಆಗೋಲ್ಲಿ, ಎಲ್ಲಿ ಕಾಂಗ್ರೆಸ್ ವಿನ್ ಆಗೋದಿಲ್ಲ ಅಂತ ಹೇಳಿದೆ ಅಲ್ಲಿ ಮಾತ್ರ ನಮಗೆ ಓಟ್ ಆಗಿದೆ ಅಂತ ಹೇಳಿದೆ. ಹಾಗಾಗಿ ನಮಗೆ ಬೇರೆ ಮತ್ತೊಂದು ಖಾಲಿ ಒಕ್ಕಲಿಗರ ಓಟ ನಂಬ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಇವರ ಓಟ್ ರೆಡಿಯಾಗಿ ಉಂಟು ನಮಗೆ ಸಿಗ್ತದೆ. ಬಟ್ ನಮ್ಮದು ಕರೆಕ್ಟ್, ಅದು ಬೆಸ್ಟ್. ಅವರು ಟ್ಯಾಕ್ಟಿಕ್ ಕರೆಕ್ಟ್ ಅಂತ ಒಂದು ಉದ್ಯೋಗ. ಇತ್ತೀಚಿನ ದಿನಗಳಲ್ಲಿ ದೇಶದಾದ್ಯಂತ ಮುಸ್ಲಿಮ್ಸ್ ಬೇಕಾದ್ರೆ ಮುಸ್ಲಿಮ್ಸ್ ಪಕ್ಷವನ್ನು ಬಿಡ್ತಾರೆ, ಕಾಂಗ್ರೆಸ್ ಬಿಟ್ಟರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ನಮ್ಮ ಲೋಕಸಭೆಯಲ್ಲಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಸ್ಸಾಮಲ್ಲಿ ದಿಬ್ರು ಅಂತ ನೋಡಿ ಬರ್ಕೊಂಡು ಬಂದೇನೆ ನಾನು. ಎಂತ ದುಬ್ರಿ ಅಂತ ಒಂದು ಕ್ಷೇತ್ರ ಉಂಟು, ಅಲ್ಲಿ ಗೊತ್ತಿರೋ ಅಜ್ಬಲ್ ಅಂತ ಬದ್ರುದ್ದೀನ್ ಅಜ್ಬಲ್ ಅಂತ ಒಂದು AUDF ಅಂತ ಪಾರ್ಟಿ ಉಂಟು. ಆತ ಫೌಂಡರ್ ಆಫ್ ದಟ್ ಪಾರ್ಟಿ, ಪ್ರೆಸಿಡೆಂಟ್ ಆಫ್ ದಟ್ ಪಾರ್ಟಿ, 3 ಇಲೆಕ್ಷನ್ ಗೆದ್ದು ಬಂದಿದ್ದ. ಈ ಸಲ ಗೊತ್ತಾ ನಿಮಗೆ 10 ಲಕ್ಷ ಓಟೆಲ್ಲ ಅವ್ನು ಸೋತಿದ್ದಾನೆ ಮುಸ್ಲಿಂ ಏರಿಯಾದಲ್ಲಿ. ಮತ್ತೊಬ್ಬ ಮುಸ್ಲಿಂ ಗೆದ್ದು ಬಿಡ್ತಾನೆ ಕಾಂಗ್ರೆಸ್ ಕ್ಯಾಂಡಿಡೇಟ್. ವೆರಿ ಸರ್ಪ್ರೈಸ್ ಆಯ್ತಾ ರಿಸಲ್ಟ್ ನೋಡ. ನಾನು ಇಲೆಕ್ಷನ್ ಕಮಿಷನ್ ಅಲ್ಲಿ 1 ಸೀಟ್ ಬರಲಿಲ್ಲ, ಅವನು 2-3 ಸೀಟ್ ಬರೀತಿದ್ದ. ಆ ಸೀಟ್ಗಳೆಲ್ಲ ಕಾಂಗ್ರೆಸ್. ಅಂದರೆ ಅವ್ರು ಮುಸ್ಲಿಮರನ್ನು ಬೇಕಾದ್ರೆ ನಂಬುವುದಿಲ್ಲ, ಲೀಡರ್ಗಳನ್ನು ಕಾಂಗ್ರೆಸ್ಸನ್ನು ನಂಬಿಡ್ತಾರೆ ಅಂತ ಆ ಸ್ಟೇಜಿಗೆ ಬಂದುಬಿಡ್ತದೆ. ರಿಯಲಿ ಅದು ನನಗೆ ಅದು ನಂಬಿಕೆ ಆಗೋದಿಲ್ಲ. ಮತ್ತೊಂದು ಏನಪ್ಪ ಇದು 10 ಲಕ್ಷ ಲೀಡ್, ಹೌದು ಮತ್ತೊಂದು ಓದೋದು ಹೌದು 14 ಲಕ್ಷ ಒಬ್ಬನಿಗೆ ಸಿಕ್ಕಿದೆ, ಮತ್ತೊಬ್ಬನಿಗೆ 10 ಲಕ್ಷ ಲೀಡ್ ಸಿಕ್ಕಿದೆ. ನೋಡ್ಬೇಕಾರೆ ಇಲೆಕ್ಷನ್ ಅದು ಅವನಿಗೆ ಗೊತ್ತಾನೆ, ಅತೀ ಶ್ರೀಮಂತ ಅವನಿಗೆ ಪರ್ಫ್ಯೂಮ್ ಟೈಕೂನ್ ಅಂತ ಹೇಳೋದು. ಇಂಡಿಯಾದಲ್ಲಿ ದೊಡ್ಡ ಅವರು ಮೌಲ್ಸೇಲ್ ಬಿಸ್ನೆಸ್ ಒಂದು ಪರ್ಫ್ಯೂಮ್ ಇದು. ಅವನಿಗೆ ಪರ್ಫ್ಯೂಮ್ ಅತೀ ಶ್ರೀಮಂತ, ಅಗರ್ಭ ಶ್ರೀಮಂತ. ಆತ ಒಂದು ಪಾರ್ಟಿಯ ಕಟ್ಟಿದ್ದ ಮುಸ್ಲಿಮ್ಗಳಿಗಾಗಿ ಆ ಬಾರ್ಡರ್ ಏರಿಯಾ AUDF ಅಂತ ಬಾಂಗ್ಲಾದೇಶ. 10 ಲಕ್ಷ ಓಟ್ ಸೋತಾರೆ ಈ ಸಲ ಅವನು. ಅವನೆಲ್ಲ ನಿಲ್ಲುವ ಜನ ಮುಸ್ಲಿಂ ಆಯ್ತು. ಇಲ್ಲಿ JDS ಗೆ ಏನು ಲಾಭ ಆಯ್ತು? ಅದೇ ಹೇಳಿದ್ದು ಅವರು ಆದಾಯ್ತಲ್ಲ. ಮತ್ತೆ ಅವರಿಗೆ ಒಂದೇ ಕಾಲ ಒಕ್ಕಲಿಗ ಮುಸ್ಲಿಮ್ಸ್ 75% ಆಫ್ ದಿ ಮುಸ್ಲಿಮ್ಸ್ ದೇ ಆರ್ ವೋಟೆಡ್ ಫಾರ್ ಕಾಂಗ್ರೆಸ್. ಹೌದು, ದ ಕಾಂಗ್ರೆಸ್ ಬಿಕೇಮ್ ಎ ಮುಸ್ಲಿಂ ಪಾರ್ಟಿ. ಯಾಕೆ ಗೊತ್ತಾ, ಇವರಿಗೆ ಮೊದಲಿಂದ ಇವರಿಗೆ ಒಂದು ಯಾರೋ ಒಂದು ಮುಸ್ಲಿಂ ಲೀಡರ್ ಇಟ್ಕೊಂಡು ಸ್ವಲ್ಪ ಮುಸ್ಲಿಂ ಓಟ್ ಅದಕ್ಕೆ ಇಬ್ರಾಹಿಮನ್ ಟ್ರೈ ಮಾಡಿದ್ರು, ಫೇಲಿಯರ್ ಆಯಿತು, ಮತ್ತೆ ಏನಾಗಲಿಲ್ಲ ನಿಮ್ಮ. ಹಾಗಾಗಿ ಸೆಕೆಂಡ್ ಒಂದು ಯಾವುದೇ ಒಂದು ಇಲೆಕ್ಷನ್ ಇನ್ನೊಂದು ಕಮ್ಯುನಿಟಿ ಬೇಕೇ ಬೇಕು ಇಲೆಕ್ಷನಲ್ಲಿ ವಿನ್ ಆಗಲಿಕ್ಕೆ. ಖಾಲಿ ಒಕ್ಕಲಿಗ ಕಮ್ಯುನಿಟಿ ಅಂತ ಹೋದರೆ ಆಗಲ್ಲ. ಈವನ್ ಅವರ ಒಕ್ಕಲಿಗ ಬೆಲ್ಟಲ್ಲೇ ಆಗಲ್ಲ ಅದು. ಅರ್ಥ ಆಯ್ತಲ್ಲ. ಆ ಮೊನ್ನೆ ಇಲೆಕ್ಷನ್ ಗೊತ್ತಾಯ್ತು. ಸೊ ಇನ್ನೇನು ಆಲ್ಟರ್ಸ್ ಕ್ವಶನ್ ಆಫ್ ಸರ್ವೈವಲ್ ಬಂದುಬಿಡ್ತವ್ರು. ಕಷ್ಟ ಇತ್ತು. ಸಪೋಸ್ ಈ ಸಲ ಅವರು ಇಲೆಕ್ಷನ್ ಇಲ್ಲದ್ರೆ 1 ಸೀಟ್ ಮ್ಯಾಕ್ಸಿಮಮ್, ಅದು ಕುಮಾರಸ್ವಾಮಿ ನಿಂತಿದ್ರೆ ಮಂಡ್ಯ ಗೆಲ್ತಾರೆ. ಸಪೋಸ್ ಆ ಕ್ಷೇತ್ರ ಮಂಡ್ಯಲ್ಲಿ ಇಲ್ಲದೆ ಕುಮಾರಸ್ವಾಮಿ ಏನಾದರೂ ಹೇಳೋದು ನಿಂತಿದ್ರೆ ಇದು ಮೈತ್ರಿ ಇಲ್ಲದೆ ಅದು ಡುಮ್ ಕೊಡ್ತಿದ್ದು. ಒಂದು ಕ್ಷೇತ್ರ ನಮ್ಮ ಬರಲಿಲ್ಲ ಮತ್ತು ನಾವು ಡಲ್ ಆಗ್ತೇವೆ ಅಂತ ಹೇಳಿ ಒಳ್ಳೆ ದೇವೇಗೌಡರು ಓಪನ್ ಹೇಳಿದಲ್ಲ, ನನ್ನ ತಲೆ ಖರ್ಚು ಮಾಡಿ ನನ್ನ ಮಗನಿಗೆ ಹೀಗೆ ಹೆತ್ತಿ ಹೇಳಿದ್ರಲ್ಲ ಅವರು. ಸಪೋರ್ಟ್ ಇಲ್ಲ ಅಂದ್ರೆ ಬಿಜೆಪಿನೂ ಗೆಲ್ಲಕ್ಕೆ ಆಗ್ತಿಲ್ಲ. ಅದು ಕರೆಕ್ಟ್ ನೀವು ಹೇಳಿದ್ದು. 4 ಕ್ಷೇತ್ರಗಳಲ್ಲಿ ಇವರಿಗೂ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಯಾಕಂದ್ರೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಸ್ವೀಪ್ ಮಾಡಿಬಿಟ್ರಲ್ಲ ಕಾಂಗ್ರೆಸ್ನವರು ಇಲ್ಲಿ. ಓಕೆ, ಎಸ್ ಮಹೇಶ್ ಅವರೇ, ಮೈತ್ರಿ ಅನ್ನೋದೇ ಅದಕ್ಕೆ. ಇದರಲ್ಲಿ ಚರ್ಚೆ ಮಾಡೋಂಥದ್ದು ಮೈತ್ರಿ ಅಂತ ಮಾಡ್ಕೊಳ್ಳೋದೇನೆ ಪರಸ್ಪರ ಒಬ್ರಿಗೊಬ್ರಿಗೆ ಸಾಬರೆ ಮಾಡೋದು. ಅಲ್ಲಲ್ಲ, ಒಂದು ವಿಷಯ ಅದು ಅವ್ರದ್ದು ಕಾಂಗ್ರೆಸ್ಸಿನ ದುಸ್ಥಿತಿ ಯಾರು ನಮ್ಮದೇ ಇರೋಂಥದ್ದು ಟ್ರಾನ್ಸ್ಫರ್ ಆಗೋದಿಲ್ಲ. ಇಲ್ಲಿ ಪರಸ್ಪರ ಮೈತ್ರಿ ಅನ್ನೋದೇ ಅದಕ್ಕೆ. ಮೈತ್ರಿ ಅನ್ನೋಂಥದ್ದು ಪರಸ್ಪರ ಒಬ್ರಿಗೊಬ್ರಿಗೆ ಸಹಕಾರ ಕೊಟ್ಬಿಟ್ಟು ಪರಸ್ಪರ ನೋಡಿ ನಾವೇನು ಮಾಡಿದ್ವಿ, ಅವರು ಚುನಾವಣೆ ಆಗ್ತಂತಹ ಮಂಡಲದ ಸ್ತರ ತನಕ ನಾವು ಸಮನ್ವಯವನ್ನು ತಂದ್ವಿ. 2 ಪಾರ್ಟಿಯನ್ನ ಸಮನ್ವಯವನ್ನು ಕೋಆರ್ಡಿನೇಷನ್ ಟೀಮ್ ಮಾಡಿದ್ವಿ. ಎಲ್ಲಿ ತನಕ ತಂದ್ವಿ? ನಿಮ್ಗೆ ಆಶ್ಚರ್ಯ ಆಗತ್ತೆ, ಮೀಡಿಯಾದಲ್ಲೂ ಕೂಡ ನಾವು ಒಂದು ಸಭೆ ಮಾಡಿದ್ವಿ. ನಾವು ಏನೆಲ್ಲ ಮಾಡಬೇಕು, ಸಮನ್ವಯ ಮಾಡಬೇಕು, ವಕ್ತಾರರುಗಳ ಸಭೆ ಕೂಡ ನಾವು ಮಾಡಿದ್ವಿ. ಅಂದ್ರೆ ಕೋಆರ್ಡಿನೇಷನ್ ಇನ್ ಬಿಟ್ವೀನ್ ದ JDS ಅಂಡ್ BJP ಇಂಟ್ಯಾಕ್ಟ್ ಇತ್ತು. ಎರಡನೇದು, ನಾವು ಈಗ ಉದಾಹರಣೆಗೆ ಡಾಕ್ಟರ್ ಮಂಜುನಾಥ್ ಕ್ಷೇತ್ರದಲ್ಲಿ ನಮಗೆ ಕಳೆದ ಬಾರಿ 6 ಲಕ್ಷ ಓಟ್ ಬಂದಿತ್ತು. 5.25 ಲಕ್ಷ ಓಟ್ ಅಶ್ವಥ್ ನಾರಾಯಣ ಅವರು ನಮ್ಮ ಕ್ಯಾಂಡಿಡೇಟ್ ಆಗಿದ್ದು ತೆಗೆದುಕೊಂಡಿದ್ವಿ. ನಾವು ಮೈಸೂರಿನಲ್ಲಿ ನಾವು ವಿಜಯಶಂಕರ್ ಅಂತವರು ಮಹಾರಾಜರು ಕಾಲದಿಂದ ಹಿಡಿದು ಏನು ಮಾಡಿದ್ವಿ. ನಾವಲ್ಲಿ BJP
ವಿತ್ JDS ಆರ್ ವಿತೌಟ್ JDS ವಿ ಆರ್ ಸೈಸಬಲ್ ಅಂದರೆ ನಾವು ಗೆಲ್ಲುವಂಥ ಪ್ರಯತ್ನ ಆಗಿದ್ವಿ. 2 ಬಾರಿ ನಾವು ಗೆದ್ದಿದ್ವಿ ಅಲ್ಲಿ ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಗೆದ್ದಿದ್ವಿ. 2 ಸತಿ ಪ್ರತಾಪ್ ಸಿಂಹ ಗೆದ್ದರು, 2 ಸತಿ ವಿಜಯ್ ಶಂಕರ್ ಗೆದ್ದಿದ್ರು. ಆಯಿತಾ, ಇದರ ಅರ್ಥ ನಾವು ಶಕ್ತಿ ಇಲ್ಲ ಅಂತಂತಲ್ಲ, ನಮ್ಮ ಶಕ್ತಿ ಅವರ ಸಹಕಾರ ಪರಸ್ಪರ ಕೊಂಡುಕೊಡಬೇಕ ಮುಖಾಂತರ ಇದು ನಿಮ್ಮ ಶಕ್ತಿ ಇದ್ದಿದ್ರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಅಷ್ಟೊಂದು ಸೋಲನ್ನುವಂತ ಪರಿಸ್ಥಿತಿ? ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ, ಕಲಬುರ್ಗಿ ಜೀವ ಉಳಿಸಿದೆ ಜೆಡಿಎಸ್. ಒಂದ್ ನಿಮಿಷ, ಕಲಬುರ್ಗಿ ಅವೆಲ್ಲ ನಾನು ಪ್ರವಾಸ ಮಾಡಿದ್ದೇನೆ. ಅಲ್ಲಿ ಸೆಲೆಕ್ಟಿವ್ ಆಗಿ ವೋಟರ್ ಲಿಸ್ಟ್ ಒಳಗಡೆ ದೊಡ್ಡದಾದಂತ ಒಂದು ರಿಗ್ಗಿಂಗ್ ನಡೆದಿದೆ. ಎಷ್ಟು ಹೋಟೆಲ್ ಗೆಲುವೆ. ನಿಮ್ಮ ಶಕ್ತಿ ಇಲ್ಲ ಅಂತ ಹೇಳ್ಬೇಡಿ, 26,000 ಹೋಟೆಲ್ ಗೆದ್ದಿರೋ ಇಲ್ಲ ಅಂತ ಹೇಳ್ತೀರಾ? ಇರೋದ್ರಲ್ಲಿ 4 ಅಸೆಂಬ್ಲಿ ನಾವು ಗೆದ್ದಿದ್ದೀವಿ, 4 ಅಸೆಂಬ್ಲಿ ಅವ್ರು ಗೆದ್ದಿದ್ದಾರೆ. ಸೋಲೆ. ಈಗ 4 ಅಸೆಂಬ್ಲಿ, ಕಲಬುರ್ಗಿ ನಾರ್ತ್, ಕಲಬುರ್ಗಿ ಸೌತ್ ಗೊತ್ತೈತಾನೆ. ಹಂಗೇಳಿರೋರಿಗೆ ಅರ್ಥ ಆಗಲ್ಲ. ಒಂದ್ ನಿಮಿಷ, ಬಿಜೆಪಿ ತಿರಸ್ಕರಿಸಿದ್ದಾರೆ. ಒಂದ್ ನಿಮಿಷ ನಿಖೇತ್ ಅವ್ರು, ಒಂದ್ ನಿಮಿಷ ಅವ್ರಿಗೆ ಹೇಳೋ ರೀತಿಯಲ್ಲಿ ಹೇಳ್ಬೇಕು. ಆಯ್ತು, ಉತ್ತರ ಪ್ರದೇಶದಲ್ಲಿ 35-36 ಸೀಟ್ ತಗೊಂಡಿದ್ರಲ್ವಾ ಸರ್? ಏನ್ ಬಿಗ್ ಮಾರ್ಜಿನಲ್ ಗೆದ್ರಾ? ನೋಡಿ ಸರ್, ನೀವ್ ಹೇಳಿದ ಬಿಗ್ ಮಾರ್ಜಿನ್ 15-20-26 ಸಾವಿರ ಗೆದ್ದಿದ್ರಲ್ಲ. ಆಯ್ತಾ, ಚರ್ಚೆ ಶುರು ಆಗಿರುವಂತದ್ದು JDS ಬಿಜೆಪಿ ನೋ ಶಕ್ತಿ ಇಲ್ಲ. JDS ನಿಜವಾದ ಶಕ್ತಿ ಆಗಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದೆ. JDS ಮತ್ತೆ ಬಿಜೆಪಿ ಏನು ಮೈತ್ರಿ ಇದೆ ಅದು ಜನ ಒಪ್ಕೊಂಡಿದ್ದಾರೆ. ಜನ ಸಹರ್ಷವಾಗಿ ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಅವ್ರು ನಿಮಗೆ ಶಕ್ತಿ ಕೊಟ್ಟಿದ್ದಕ್ಕೆ ಈ ನಂಬರ್ಸ್ ಗಳು ಅಟ್ಲೀಸ್ಟ್ 4-5 ಸೀಟ್ಗಳನ್ನ ಹೆಚ್ಚಿಗೆ ತಗೊಂಡ್ರಿ. ಕೊಲೈಟ್ರಲ್ ಆಗಿ ಹೋಗ್ತಕ್ಕಂಥದ್ದೇ ದೇವರಾಜ್ ಸರ್, ಒಂದ್ ನಿಮಿಷ. ಕರಾವಳಿ ಭಾಗದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಬಿಜೆಪಿ ಓಟ್ಗಳು ಸಾಲಿಡ್ ಆಗಿರೋದ್ರಿಂದ ನಿಮ್ಗೇನು ಸಮಸ್ಯೆ ಇಲ್ಲ, ಅದನ್ನೇ ಅಲ್ಲಿಗೆ ಬಂದು ಕೂತ್ಕೊಂಡ್ರಿ. ಆಯ್ತಾ, ಮಧ್ಯ ಕರ್ನಾಟಕಕ್ಕೆ ಬಂದಾಗ ದಾವಣಗೆರೆಯನ್ನು ಕೂಡ ಕಳ್ಕೊಳ್ತೀರಿ ನೀವು. ನಿಮ್ಮ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಕರಾವಳಿ ಭಾಗದಲ್ಲಿ ನಿಮ್ಮ ಶಕ್ತಿ ಇಲ್ಲ, ಹಿಂದುತ್ವದ ಶಕ್ತಿಯಿಂದಾಗಿ ಗೆಲ್ಲೋ ಪರಿಸ್ಥಿತಿ ಬಂತು. ಮಧ್ಯ ಕರ್ನಾಟಕಕ್ಕೆ ಬಂದಾಗ ದಾವಣಗೆರೆ ಹೊಡ್ತಾ ತಿಂತೀರಾ. ಹಳೆ ಮೈಸೂರು ಭಾಗದಾಗ ಅವ್ರು JDSನವ್ರು ಒಂಚೂರು ಪುಷಪ್ ಕೊಟ್ಟರು ಅಂತೇಳಿ ಬಚಾವಾಗಿ ಕೂತ್ಕೊಂಡಿದ್ರೆ ಇಷ್ಟು ನಂಬರ್ಸ್ಗಳನ್ನ ಸೀಟಲ್ಲಿ ಕೆಲವು ಭಾಗಗಳಲ್ಲಿ. ನಿಮ್ಮ ನಿಜವಾದಂತ ಶಕ್ತಿ ತೋರಿಸಬೇಕಾಗಿರೋದು ಕಲ್ಯಾಣ ಕರ್ನಾಟಕದಲ್ಲಿ. ಭಾವನಾತ್ಮಕವಾಗಿ ಒಂದು ವಿಷಯ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರೊಂದು ಭಾವನಾತ್ಮಕವಾಗಿ ಒಂದು ಅಪೀಲ್ ಅನ್ನು ಮಾಡಿಕೊಳ್ತಾರೆ. ತಾವೇನಾದ್ರೂ ಈ ಬಾರಿ ನನಗೆ ಮತ್ತೆ ನನ್ನ ಪಕ್ಷಕ್ಕೆ ಮತವನ್ನ ಕೊಡ್ಲಿಲ್ಲ ಅಂದ್ರೆ ತಾವು ಮಣ್ಣು ಹಾಕಕ್ಕೆ ಬರಬೇಡಿ ಅಂತ ಅವ್ರು ಅಷ್ಟರ ಮಟ್ಟಿಗೆ ಎಮೋಷನ್ಸ್ ಇತ್ತು ಅಂತಂದ್ರೆ. ಒಂದ್ ನಿಮಿಷ ಮಾತಾಡೋದು ಅವ್ರ ಭಾವನಾತ್ಮಕವಾಗಿ ಒಬ್ಬ ಹಿರಿಯ ಒಬ್ರು ನಾಯಕ ನಿಖೇತ್ ಅವರೇ, ಬಹಳ ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆ ಲಿಂಗಾಯತ ಪ್ರಾಬಲ್ಯ ಕ್ಷೇತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಲ್ಲ, ಅಲ್ಲೆಲ್ಲ ಬಿಜೆಪಿ ಗೆದ್ದಿದೆ. ಅದು ಹಿಂದುತ್ವ, ಅವ್ರದ್ದೊಂದು ಸಾಂಪ್ರದಾಯಿಕವಾದ ಕರಾವಳಿ ಬೆಲ್ಟು ಅವ್ರು ಗೆದ್ಕೊಂಡಿದ್ದಾರೆ. ಮತ್ತು ಇನ್ನೆಲ್ಲಿ ಗೆದ್ಕೊಂಡಿದ್ದಾರೆ, ಈಗ ಮುಂಬೈ ಕರ್ನಾಟಕದಲ್ಲಿ ತಗೊಂಬಂದ್ರೆ ಅಲ್ಲೂ ನಾವು ಗೆದ್ದಿದ್ದೇವೆ, ಚಿಕ್ಕೋಡಿಯಲ್ಲಿ ನಾವು ಗೆದ್ಕೊಂಡಿದ್ದೀವಿ. ಇನ್ನ ಇಡೀ ಕಲ್ಯಾಣ ಕರ್ನಾಟಕ ಲಿಂಗಾಯತರ ಪ್ರಾಬಲ್ಯ ಮಧ್ಯ ಕರ್ನಾಟಕ ಎರಡೇ, ನೀವು ಚಿಕ್ಕೋಡಿ ಒಂದು ದಾವಣಗೆರೆ ಒಪ್ಕೊಳ್ತಾ ಇದ್ದೀನಿ. ನಾನು ಕೂಡ ಇದನ್ನು ಒಪ್ಕೊಳ್ತಾ ಇದ್ದೀನಿ. ಹಳೆ ಮೈಸೂರು ಫೇಲ್ ಆಗಿರೋದು, ಮಧ್ಯ ಕರ್ನಾಟಕದಲ್ಲೂ ಫೇಲ್ ಆಗಿದ್ದೀರಾ. 1-2 ಸೀಟ್ ನಾನು ಹೇಳ, ನಾನು ಉತ್ತರ ಕೊಡಕ್ಕೆ ಅವಕಾಶ, ಉತ್ತರ ಕೊಡಕ್ಕೆ ನೀವು ಪಟ 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 ಏನ್ ಬಿಜೆಪಿ ಹೇಳ್ ಕಳಿಸ್ತಾರ ಹಿಂಗೆ ಮಾತಾಡು ಅಂತ ಕೇಳಿಸ್ಕೊಂಡು ಒಂಚೂರು ಹೋಲ್ಡ್ ಮಾಡಿಸಿ ವಿರಾಮ ತಗೊಂಡು ವಾಪಸ್ ನಿಮಗೆ ಕೊಡ್ತೀನಿ. ಅಲ್ಲಲ್ಲ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಒಂದೇ ಒಂದಿದ್ದಂತ ಸೀಟನ್ನ
9 ಸೀಟಿಗೆ ಏರಿಸಿದ್ದಾರೆ. ಅವ್ರ ಆಯ್ತು. ಕ್ಷೇತ್ರ ಅವ್ರ ಮಾತಾಡ್ರಿ. ಸಾಮರ್ಥ್ಯ ಅದು. ಅವ್ರ ಕ್ಷೇತ್ರ ಮಾತಾಡ್ರಿ. ಅಲ್ಲಲ್ಲ, ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರ ಮಾತಾಡ್ರಿ. ಮಾತಾಡ್ರಿ. ಓಕೆ, 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 ಬೇಡ, ಆಯ್ತು, ಬೇಡ, ಬೇಡ. ಮಾತಾಡ್ತೀನಿ. ಒಂದು ವಿರಾಮ ತಗೊಂಡು ಮಾತಾಡ್ತೀನಿ. ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ.